ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ. ಅವತ್ತೊಂದು ದಿನ ಕಾರ್ಯಕ್ರಮ ಏನಂದ್ರೆ, ನಾವು ಮಧ್ಯಾಹ್ನ ಮೆರವಣಿಗೆ ಸ್ಟಾರ್ಟ್ ಮಾಡ್ತೀವಿ. 3 ಗಂಟೆ 3:30 ಮೆರವಣಿಗೆ ಮಾಡಿ, ಮೆರವಣಿಗೆ ಮುಖಾಂತರ ನಮ್ಮ ರಿಕ್ವೆಸ್ಟ್ ಇಷ್ಟೇ, ದಯವಿಟ್ಟು ಅವತ್ತು ಒಂದು ದಿನ ಮಧ್ಯಾಹ್ನ ತಮ್ಮ ಚಟುವಟಿಕೆಗಳೆಲ್ಲ ಕಡಿಮೆ ಮಾಡ್ಕೊಂಡು ಎಲ್ಲರೂ ಕುಟುಂಬ ಸಮೇತ ಮೆರವಣಿಗೆಯಲ್ಲಿ ಆದಿಯಾಗಿ ಬಂದು ಮೆರವಣಿಗೆಯಲ್ಲೂ ಭಾಗವಹಿಸಿ, ಜೊತೆಗೆ ಬಂದು ಕಾರ್ಯಕ್ರಮ ಪೂರ್ತಿ ನೋಡಿ ಇದ್ದು ಆನಂದಿಸಿ. ದಯವಿಟ್ಟು ಎಲ್ಲರೂ ಕನ್ನಡ ಫ್ಲಾಗ್ಸ್ ನ ಮತ್ತೆ ನಮ್ಮ ಸುರೇಶ್ ಅವರು ಹೇಳ್ದಂಗೆ ರಂಗೋಲಿ ಏನೇನು ಅಲಂಕಾರ ಮಾಡ್ಬೇಕು ಎಲ್ಲ ನಮ್ಮ ಮನೆಯಲ್ಲಿ ಯಾವ್ದಾದ್ರು ಒಂದು ಸಂಭ್ರಮದ ಕಾರ್ಯಕ್ರಮ ನಡೆಯುವಾಗ, ಹಬ್ಬನೋ ಹರಿದಿನನೋ ಮದ್ವೆನೋ ಇನ್ನೊಂದು ಮಾಡುವಾಗ ಎಷ್ಟು ಸಂಭ್ರಮಿಸ್ತಿರೋ ಹಂಗೆ ಎಲ್ಲಾರು ಮಾಡಿದ್ರೆ ಒಂದ್ ಚರಿತ್ರೆಯಲ್ಲಿ ಉಳಿತದೆ. ಇಡೀ ಜನನೇ ಸೇರಿ ಮಾಡಿದ್ರು. ನಾವು ನಿಮಿತ್ತ ಮಾತ್ರ, ಅದೇ ಹೇಳ್ತಾ ಇದ್ದೀನಿ ನಾನು ಆಗ್ಲಿಂದ, ನಾವು ನಿಮಿತ್ತ ಮಾತ್ರ. ನಾವಿರೋದೇ ನಿಮ್ ಸೇವೆ ಮಾಡೋದಕ್ಕೆ. ನಮ್ಗೆ ಭಗವಂತ ಒಂದು ಅವಕಾಶ ಕೊಟ್ಟಿದ್ದಾನೆ, ನಾವು ಮಾಡ್ತಾ ಇದ್ದೀವಿ. ಎಲ್ಲಿ ತನಕ ಅವಕಾಶ ಕೊಡ್ತಾನೋ ಅಲ್ಲಿ ಗಂಟ ಮಾಡ್ಬೋದು. ನಮ್ಗೆ ಅವಕಾಶ ಸಿಕ್ಕಿದ್ರೆ ಮಾಡಿದ್ದೀವಿ, ಮಾಡದೇ ಇದ್ದ ಅವಕಾಶ ಸಿಗದೆ ಇರುವಾಗ್ಲೂ ಜೊತೆ ಸೇರ್ಕೊಂಡು ಮಾಡಿದ್ದೀವಿ ಯಾರ್ದೋ ಒಂದು ಇದ್ರಲ್ಲಿ. ಹಾಗಾಗಿ ಈ ಒಂದು ಕಾರ್ಯಕ್ರಮ ಕನ್ನಡ ರಾಜ್ಯೋತ್ಸವ, ಈಗ ನಾವು ಎಲ್ಲ ಜನ ಹಿಂಗ್ ಸೇರ್ ಮಾಡಿದ್ರೆ ಇದು ಯಾರು ಗೊತ್ತು, ಮುಂದೆನೂ ನಡ್ಕೊಂಡು ಹೋಗ್ಬೋದು ಹಂಗೆ. ಈ ಚಾಮುಂಡೇಶ್ವರಿ ಕರಗ ನಿಮ್ಗೆಲ್ಲರೂ ಗೊತ್ತಿರ್ಲಿ, 90ನೇ ಇಸ್ವಿನಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನ ಮುಂದೆ ಒಂದ್ ಸಣ್ಣದಾಗಿ ಅಲ್ಲಿ ಈಗ ಅವನು ರಮೇಶ, ಅದು ಡೈರಿ ರಮೇಶ ಬಿಲ್ಡಿಂಗ್ ಕಟ್ಟಿದಾನಲ್ಲ, ಅದು ಇದು ಬರೀ ಪಾಯ ಹಾಕ್ಬಿಟ್ಬಿಟ್ಟಿದ್ರು ಬಹಳ ದಿನ. ಅಲ್ಲಿ ಅವತ್ತು ಕೈಸಬಿದ್ದಲ್ಲಿ ಒಂದ್ 4-5 ಜನ ಕಲಾವಿದ್ರು ಇದ್ರು, ಚಲುವರಾಜು ಸೇರಿ ಒಂದ್ ಸಣ್ಣದಾಗಿ ಚಾಮುಂಡೇಶ್ವರಿ ಕರಗದ ದಿನ ಒಂದು ಹಾಡು ಪಾಡು ಹಾಡ್ಕೊಂಡು ಮಾಡೋರು. ಅಷ್ಟ್ ಬಿಟ್ರೆ ದೇವಸ್ಥಾನಕ್ಕೆ ಲೈಟ್ ಹಾಕೋರು, ಹಳ್ಳಿ ಮರದ ಹತ್ರ ಅಷ್ಟು ಲೈಟ್ ಹಾಕೋರು. ಬನ್ನಿ ಮಂಗಳಂ ದೇವಸ್ಥಾನದ್ದು ಅಷ್ಟೇನೆ, ಅವಾಗ ಹಂಗ್ ಮಾಡ್ತಾ ಇತ್ತು. ಇದನ್ನ ನಾವು ಒಂದು ರೂಪ ಕೊಡ್ಬೇಕಂತೇಳಿ ಏನೇನೋ ಪ್ಲಾನ್ ಮಾಡಿ ಮಾಡ್ತೀವಿ. ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗೋಗಿ ಈಗ ಸಾವಿರಾರು ಲಕ್ಷಾಂತರ ಜನ ಬಂದು ಸೇರಂಗ ಆಗಿದೆ. ಅದೇ ರೀತಿ ಕನ್ನಡ ರಾಜ್ಯೋತ್ಸವ ಕೂಡ ಮುಂದಿನ ದಿನಗಳಲ್ಲಿ ನಾವು ಮಾಡ್ತೀವೋ ಇನ್ನೊಬ್ಬ ಮಾಡ್ತಾರೋ, ಜನ ಎಲ್ಲ ಸೇರಿ ಮಾಡಿದ್ರೆ ನಡ್ಕೊಂಡು ಹೋಗ್ತಾ ಇರ್ತದೆ. ಆಮೇಲೆ ಧರ್ಮಾತೀತವಾಗಿ ನಾವು ಎಲ್ಲ ಇಡೀ ಊರವರೆಲ್ಲ ಸೇರಿ ಒಂದಾಗಿ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳಿ ಎಲ್ಲರಿಗೂ ಒಳ್ಳೇದಾಗ್ಲಿ. ದಯಮಾಡಿ ಕನ್ನಡ ಹಬ್ಬಕ್ಕೆ ಎಲ್ಲರೂ ಸಹಕಾರ ಕೊಡೋ ನಿಟ್ಟಿನಲ್ಲಿ ತಾವೇ ತಮ್ಮದೇ ಕಾರ್ಯಕ್ರಮ ಅಂತೇಳಿ ಇನ್ನೇನಾದ್ರು ಸಜೆಷನ್ಸ್ ಇದ್ರೆ ನಮ್ಗೆ ಫೋನ್ ಮುಖಾಂತರ ಹೇಳ್ಬೋದು ಅಂತ ಹೇಳಿ. ಈಗ ಹೇಳ್ದಂಗೆ, ಈಗ ಯಾರೋ ಒಬ್ರು ಇಬ್ರು ಸೇರ್ಕೊಂಡ್ರೆ ಇದು ಆಗದಿರೋ ಕೆಲಸ. ಇದು ಈ ಪ್ರೊಸೆಷನ್ ಬರ್ಬೇಕಾದ್ರೆ ಹೇಳ್ದಂಗೆ ನಮ್ಮ ಅಂಗಡಿಗಳ ಮುಂದೆ, ಮನೆಗಳ ಮುಂದೆ ಅಲಂಕಾರ ಮಾಡೋದು, ಬಾವುಟಗಳನ್ನ ಹಾರಿಸೋದು ಎಲ್ಲ ಮಾಡಿದಾಗ ಒಂದು ಹಬ್ಬದ ಕಳೆ ಬರುತ್ತೆ. ಇವಳ ಮೆಸೇಜು ತುಂಬಾ ಹೊರಗಡೆ ಎಲ್ಲ ಹೋಗುತ್ತೆ, ಎಲ್ಲ ಜನಗಳೆಲ್ಲ ನೋಡ್ತಾರೆ. ನೋಡಿದಾಗ ಹೌದಪ್ಪ, ರಾಮನಗರದಲ್ಲಿ ಇಷ್ಟು ಜನ ಒಗ್ಗಟ್ಟಾಗಿದ್ದಾರೆ, ತುಂಬಾ ಚೆನ್ನಾಗಿ ಜೋರಾಗಿ ಈಗ ಹಬ್ಬನ ಆಚರಿಸ್ತಾ ಇದಾರೆ, ನಾವು ಈ ತರ ಮಾಡ್ಬೇಕು ಅಂತ ನಾವು ಅವ್ರಿಗೆ ಪ್ರೇರಣೆ ಕೊಟ್ಟಂಗಾಗತ್ತೆ. ಆರ್ಥಿಕ ಸಹಾಯವಾಗಿ ನನ್ನ ಕಡೆಯಿಂದ 2 ಲಕ್ಷ ರೂಪಾಯಿಗಳನ್ನ ಕೊಡ್ತಾ ಇದ್ದೀನಿ. ಮಾರ್ಪಾಟ್ ಮಾಡೋದು ಇನ್ನೊಂದು, ರೇಷ್ಮೆನ ಕನ್ನಡ ರಾಜ್ಯೋತ್ಸವ ಅಂತ ಮಾಡ್ತಾ ಇರೋದ್ರಿಂದ ರಾಮನಗರದ ಪ್ರತಿಯೊಂದು ಮನೆಯಲ್ಲೂ ಒಂದು ಕನ್ನಡದ ಧ್ವಜನ ಹಾರಿಸಿದ್ರೆ ಅವತ್ತೊಂದು ದಿವಸ ತುಂಬಾ ಚೆನ್ನಾಗಿರುತ್ತೆ. ಯಾಕಂದ್ರೆ ಹಿಂದೆ ನಾವು ಸ್ವಾತಂತ್ರ್ಯೋತ್ಸವ ದಿವಸ ಆಚರಣೆ ಮಾಡಿದಾಗೆ ಈ ಪ್ರತಿಯೊಂದು ಮನೆಯಲ್ಲೂ ಕನ್ನಡ ಧ್ವಜ ಹಾರಿಸ್ಬೇಕು ಅನ್ನೋದು ನನ್ನ ಒಂದು ಕಳ್ಕಳಿ ಮನವಿ. ಅದೊಂದು ಮಾಡಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅನ್ಸುತ್ತೆ. ವ್ಯವಸ್ಥೆ ಮಾಡೋಣ ಅದನ್ನ. ಮೈಸೂರು ದಸರಾದಲ್ಲಿ ಆನೆ ಮೇಲೆ ಅಂಬಾರಿ ಯಾವ ರೀತಿ ಮಾಡ್ತಾರೋ, ತಾಯಿ ಭುವನೇಶ್ವರನು ಕೂಡ ಆನೆ ಕೆಲಸ ಮಾಡ್ಬೇಕಂತ ನಮ್ದೊಂದು ಮನವಿ ಕೊಡ್ತಿದ್ದೀವಿ. ದಯಮಾಡಿ ಇದನ್ನ ಮಾಡಿ.